ಈಕಿ ಪಿಕ್ಕಮ್ಮ ಕುಂಬಳಕಾಯಿ ಬೀಜಾನ ಇದಕ್ಕೆ ತಗೊಂಡಿದ್ದ ಅಂದ್ರೆ ನೀವೇನಾರ ಹೊಲ ಫಲ ಮಾಡಕತ್ತೀರನ ಮತ್ತೆ ಕುಂಬಳಕಾಯಿ ಬೀಜಾನ ಹೊಲದಾಗ ಊರಿ ಕುಂಬಳಕಾಯಿ ಮಾರೋದೇನಾರ ಮತ್ತೆ ವ್ಯಾಪಾರ ಮಾಡಕತ್ತೀರನ ಸರೋಜಕ ಏನ್ ಬಿಡುವ ಮತ್ತೆ ಕುಂಬಳಕಾಯಿ ವ್ಯಾಪಾರ ಮಾಡಕತ್ರಿ ಎಲ್ಲಾರು ಸರೋಜಕ ಅನ್ನೋ ಬದ್ಲಿ ಇನ್ನ ಕುಂಬಳಕಾಯಿ ಸರೋಜಕ ಅಂತಾರ ಏನು ಊರಾಗ ಹೌದಲ್ಲ ಸರೋಜಕ ಯಾವ ತಣ್ಣಗಿರ ನೀನೊಬ್ಬಿಕತ್ತಾಗ ಹಚ್ಚಿಬಿಟ್ಟಿ ಹಂಗ ಅದ ಎದಕ್ಕೆ ತೊಗೊಂಡತಿ ಏನ ಅದೊಂದು ಅಡ್ಕಾಸಿ ಬಿಹಣ್ಣೆ ಹಚ್ಚಿಬಿಟ್ಟಾಳ ಈಕಿ ಕುಂಬಳಕಾಯಿ ಬೀಜ ಊರಿ ಕುಂಬಳಕಾಯಿ ಮಾರಕತ್ರೆ ಕುಂಬಳಕಾಯಿ ವ್ಯಾಪಾರ ಮಾಡಕತ್ರೆ ಕುಂಬಳಕಾಯಿ ಬಿಸಿನೆಸ್ ಮಾಡಕತ್ರೆ ಕುಂಬಳಕಾಯಿ ಸರೋಜಕ ಅಂತಂದೆ ಏನು ಮಾತಾಡ್ತಾಳೋ ಏನು ದೇವ್ರು ಪರಮಾತ್ಮಗ ಗೊತ್ತೈಪ ಅದಕ್ಕೆ ಹಿಂದಿರಂಗಿಲ್ಲ ಮುಂದಿರಂಗಿಲ್ಲ ಹಂಗೆ ಮಾತಾಡ್ದೆ ಯವ್ವ ನಾ ಹಂಗೆ ಅಂದೆ ಬಿಡ ಅಲ್ಲ ಪಿಕ್ಕಮ್ಮ ಎದಕ್ಕೆ ತಗೊಂಡಿರ್ಬೇಕು ಎದಕ್ಕೆ ತಗೊಂಡಾಳ ಏನ ಅವನ ಏನವ ಇವ ಅಲ್ಲ ಕುಂಬಳಕಾಯಿ ಬೀಜನ ಮಾರಕ್ ತಗೊಂತಾರ ಅಂದ್ರೆ ಅಲ್ಲಿ ಕಾಕ ನೀನು ಇವನಲ್ಲಿ ಆಕಿ ಕಸವ್ರ ಐತಲ್ಲಾಗ ಕುಂಬಳಕಾಯಿ ಅಂತ ಸುಡ್ತಿರ್ತಾವ ಹೋಗಿ ಒಂದೆರಡು ಕುಂಬಳಕಾಯಿ ಸೋಮಂದ ಹೊಡೆದೆ ಕುಂಬಳಕಾಯಿ ಹೊಳ್ಳಕ್ಕಿಗೆ ಕೊಟ್ಟೆ ಬೀಜ ಅಷ್ಟೇ ಇಟ್ಕೊಂಡೆ ಬರಾಬರಿ ಚಿಪ್ಪಿ ಸುಳುದೆ ತಿಂದ್ರೆ ಅಂತ ಚಲೋ ಇರ್ತಾವ ಈಗ ಅವನು ಆನ್ಲೈನಾಗ ರೊಡ ಮಾಡ್ಯ ನೋಡ ಆನ್ಲೈನಾಗ ರೊಡ ಮಾಡ್ಯ ತೇರೆ ತಗೋರಿ ಕುಂಬಳಕಾಯಿ ಬೀಜ ತಿನ್ರಿ ನೀನು ಸಿಡ್ಕೊಂಡು ಹೋಗ್ಲಿ ನಿನಗೆ ಅಲ್ಲಿ ಪಿಕ್ಕಮ್ಮ ಏನಾಗೈತಿ ನಿನಗೆ ಅಲ್ಲ ಕುಂಬಳಕಾಯಿ ಬೀಜನ ಆನ್ಲೈನಾಗ ರೊಡ ಮಾಡಿ ಎದಕ್ಕೆ ತಂದು ನನ್ನ ಕೊಡಕತ್ತೀಯ ಎಡ್ಕಾಸಿವಿ ಒಳ್ಳೆ ಇವ ನಾನು ಹೋಗೋನು ತಗ ಸರೋಜಕ್ಕಗ ಸಸಿ ಕುಂಬಳಕಾಯಿ ಬೀಜನ ತಿನ್ಸಾಕತ್ಲೆ ಕಲ್ಲಮಂಟಿಯರ ಸುಮ್ಮನೆ ಇರಿ ಹಿಂದ ಮುಂದೆ ಏನು ಗೊತ್ತಿಲ್ಲಂಗ ಹಂಗ ಮಾತಾಡ್ಬಿಡೋದಲ್ಲ ಈ ಬೀಜದಿಂದ ಎಷ್ಟು ಉಪಯೋಗ ಅದ ಅನ್ನೋದು ನಿಮ್ಗೆ ಗೊತ್ತೈತೇನ್ರಿ ಹಂಗ ನಕ್ಕೊಂತ ಕುಂತು ಬಿಡ್ತೀರಿ ಕಟ್ಟಿ ಮ್ಯಾಗ ಏನೇನು ಗೊತ್ತಿರಂಗಿಲ್ಲ ನಿಮ್ಗೆ ಬಿಕಮ್ಮ ಯಾಕವ ನಾಲಿಗೆ ಉದ್ದೊಂಡತಿಲ್ಲ ಈಗ ನನ್ ಗೆಳತಿಗೇನು ಅದ ಅನ್ನೋದೇ ಮತ್ತೆ ನೋಡ್ರಿ ಹೆಂಗಂತಾರ ಅಲ್ಲ ನಾನು ಕುಂಬಳಕಾಯಿ ಬೀಜ ಏನ ಸುಮ್ನೆ ಕೊಡಾಕತ್ತಿಲ್ರಿ ಈ ಕುಂಬಳಕಾಯಿ ಬೀಜದಿಂದ ಎಷ್ಟು ಉಪಯೋಗ ಅದಾವ ಅಂತಂದ ನಿಮ್ಗೇನು ಗೊತ್ತೈತ್ರಿ ಹಾರಿ ಏನ ಉಪಯೋಗ ಅದಾವ ಏನ ಉಪಯೋಗ ಅದಾವ ಇವ ಕಲಮಂಟಿಯರ ಇವು ಬೀಜ ತಿಂದ್ರೆ ಎಲಬು ಪಲಬು ಎಲ್ಲ ಗಟ್ಟಕವು ಎಲಬು ನುಯಂಗಿಲ್ಲ ಮಣಕಾಲ ಏನೂ ನುಯಂಗಿಲ್ಲ ಅದಕ್ಕೆ ನಮ್ಮ ಅತ್ತಿಯರ ಹಿಂಗ ಮೆಟ್ಲ ಹತ್ತವಕರ ಮಕಾಲ ಅಂತಿದ್ರೆ ಅದಕ್ಕೆ ನಾನು ಇದ್ರಾಗ ನೋಡಕತ್ತಿದ್ದೆ ಇವು ಬೀಜ ತಿಂದ್ರೆ ಒಳ್ಳೇದು ಅಂತಂದು ನಾನು ತಗೊಂಡೆ ನಮ್ಮ ಅತ್ತಿಯರಿಗೋಸ್ಕರ ನಿಮ್ಗೇನು ಗೊತ್ತಾಯ್ತ್ರಿ ಆನಂದ ಪರಮಾನಂದ ನಮ್ಮ ಪಿಕೆ ಅಂದ ಮಾತಿನಿಂದ ಜನುಮಾನಂದ ಪರಮಾನಂದ ಜನುಮಾನಂದ ಆನಂದ ಪರಮಾನಂದ ಪಿಕೆ ಅಂದ ಮಾತಿನಿಂದ ಜನುಮಾನಂದ ಪಿಕಮ್ಮ ಇವನೇ ನನಗ ಅಂತಂದ ತರ್ಸಿಯ ಎಲ್ಲಬ ಪಲಬ ಗಟ್ಟಕವ ಅಂತಂದ ಇವ ನನ್ನ ಬಂಗಾರದ ಗಿಂಡೆ ನೋಡ ಇವ ನಮ್ಮ ಪಿಕ್ಕಮ್ಮ ನನ್ನ ಮ್ಯಾಗ ಎಷ್ಟು ಜೀವದ ಎಷ್ಟು ಕಾಜಿ ಅದಾಳ ಎಷ್ಟು ಚಲೋ ನೋಡ್ಕೊಂತಾಳ ಅಂತಂದೆ ನೋಡ ಕಲ್ಲಮ್ಮ ನೋಡ್ಕೊಂಡಿಟ್ಟೆ ಹಂಗ ಅಂತೀಯಲ್ಲ ನೀನು ಸೊಸೆ ಹಂಗ ಹಿಂಗ ಅಂತಂದೆ ನನ್ನ ಸೊಸೆ ಬಂಗಾರದ ಗಟ್ಟಿ ಸೊಸೆ ತಂದ ಕುಂಬಳ ಬೀಜ ಅಂತಂದು ನಾನು ಹೆಸರಿಡ್ಬೇಕು ಈಗ ಹೆಂಗೈತಿ ಸೊಸೆ ತಂದ ಕುಂಬಳ ಬೀಜ ಸುಮ್ಮನಿರಿಪ್ಪ ಹತ್ತೀರ ನೀವೊಬ್ರಿ ಎಲ್ಲಾರ್ಕ ನಕಲಿ ಮಾಡ್ಕೊಂತ ತಗೋರಿ ಇವನ ದಿನ ಒಂದು 5-10 ಕಾಳು ತಿನ್ರಿ ಬಾಡಿಗೆ ಭಾರಿ ಚಲೋ ರೀ ಇದು ಬೋಡಿಗಿರಿ ಕಲ್ಲಮಂಟಿಯರ ನೀವೊಬ್ರು ತಗ ಇದೇ ದೇಹಕ್ಕೆ ಭಾರಿ ಒಳ್ಳೇದ್ರಿ ಇದೆ ತಿನ್ರಿ ತೀರ ದಿನ 4-5 ಹೌದಾ ಹಂಗಂದ್ರೆ ನಂಗೂ ಒಂದೆರಡು ಕೊಡ ಪಿಕ್ಕಮ್ಮ ನಂಗೊಂದೆರಡು ಕೊಡಿ ಇಲ್ಲ ನೋಡೋಣ ಇವ ಶಂಡಿ ಗುಂಬಳ ಬೀಜನ ಇವ ದೊಡ್ಡ ಅದ ದೇವ್ ಗುಂಬಳ ಬೀಜ ಇವ ತಮ್ಮ ಇಲ್ಲ ಪಿಕ್ಕಮ್ಮ ನೋಡ್ತಾನೆ ಎಂತವೇ ಕುಂಬಳಕಾಯಿ ಬೀಜ ರೀ ಇವ ಎಂತ ಬೀಜ ಅಂದ್ರೆ ನಾನು ಏನು ಹೇಳ್ಕೊಲಿ ನಿಮ್ಗೆ ಅವು ಎಂತ ಬೀಜ ನಾವು ಕುಂಬಳಕಾಯಿ ನೋಡಿಲ್ಲ ನಾನೇ ಒಟ್ಟ ಕುಂಬಳಕಾಯಿ ಬೀಜ ಅಂತಂದೆ ಅಂತಾರಿ ಇವಕ್ಕೆ ಒಗ್ಗೋನು ತಗ ನೀನು ಸೊಸಿ ಕುಂಬಳಕಾಯಿ ನೋಡಿಲ್ಲ ಅಂತ ಸರೋಜಕ್ಕ ಯವ್ವ ನಮ್ಮಲ್ಲಿ ಸುಮ್ಮನಿರ ಕಲಮ್ಮ ಕುಂಬಳಕಾಯಿ ನೋಡಿರಿ ಏನತ್ತ ಬೀಜಾರ ನೋಡ್ಯ ಅಲ್ಲನ ಅದ ಬೀಜ ಅಯ್ಯ ಪಿಕಮ್ಮ ಈಗ ಹೊಲ್ ನಡಿವ ಹಿಂದಾಗಡೆ ತಿಂತಾನೆ ಅಂತ ತಿಂತಾನೆ ಅಂತ ಒಳಗಿಡು ಹೋಗುವ ಬಂಗಾರದ ಗಿಂಡಿ ಹೋಗುವ ನನ್ನ ಬಂಗಾರದ ಗಿಂಡಿ ನನ್ನ ಮುದ್ದು ಸೊಸೆ ಹೋಗುವ ಒಳಗಿಡು ಹೋಗುವ ಬಂಗಾರದ ಗಿಂಡಿ ಒಳಗೋಗು ನನ್ನ ಬಂಗಾರದ ಗಿಂಡಿ ಸರೋಜಕ್ಕ ಬರೋಬ್ಬರಿ ತೆಪ್ಪಿಗೆ ಹಾಕತ್ತ ಸೊಸಿಗೆ ಪಾಪ ಆಕಿಗೆ ಸೊಸಿಗೆ ಗೊತ್ತಾಗಲ್ದೆ ಅಲ್ಲ ಕಲಮ್ಮ ಹಂಗ ಮಾತಾಡ್ಬಾರ್ದ ಇವಾಕಿಗೆ ನಮ್ಮ ಪಿಕ್ಕಮ್ಮಗ ಸಿಟ್ಟು ಬರ್ತೈತಿ ಹಂಗ ಹಿಂದ ಮುಂದೆ ಗೊತ್ತಿಲ್ಲಂಗ ಮಾತಾಡಿದ್ರೆ ಇವ ಜಗ್ಗ ಸಿಟ್ಟು ಮಾಡ್ಕೊಂತತಿವ ಇವ
ಹಿಂಗಾಗಿ ನಾನು ಭಾಳ ಮಾತಾಡಂಗಿಲ್ಲ. ಹಿಂಗಾಗಿ ನನಗೆ ಲಸ 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 ಅಂತತಿ ಬಾ. ಅದಕ್ಕೆ ನಂದು ಎಷ್ಟು ಇರ್ತೈತಿ ಅಷ್ಟು ಮಾಡ್ದಕ್ಕೆ ಹೊರಗೆ ಬಂದುಬಿಡ್ತಾನೆ. ಒಳಗೆ ಏನಾರ ಯಾಕೆ ಮಾಡ್ಕೊಂಡಪ್ಪ ಅಂತಂದು ಆದರೂ ಮರಿ ಬಿಡುವ. ಕುಂಬಳಕಾಯಿ ಬೀಜ ತಿನ್ಸಾಕತ್ಲ ಸೊಸಿ. ಸೊಸೆಗೆ ತಂದ ಕುಂಬಳ ಬೀಜ ಅಂತಂದು ಹೆಸರು ಬೇರೆ ಇಟ್ಟಿ ಮತ್ತೆ. ಮತ್ತೆ ನನ್ನ ಸೊಸಿ ಅಂದ್ರೆ ಏನು ಅನ್ಕೊಂಡಿಲ್ಲ ಕಲ್ಲಮ್ಮ, ಏನು ಅನ್ಕೊಂಡೆ? ಆದರೂ ಕೂಡ ಬಾರಿ ಬಿಡುವ. ಅಲ್ಲ ಕಲ್ಲಮ್ಮ, ಹಿಂಗೆ ಕಟ್ಟಿ ಮ್ಯಾಗ ಕುಂತು ನಾವು ಕುಂಬಳಕಾಯಿ ಬೀಜ ತಿನ್ಕೊಂತ ಕುಂತೀವಿ ಅಂದ್ರೆ ಮಲ್ಲಮ್ಮ ಬಾರ್ಕೊಂಡು ತೊಗೊಂಡೆ ಹೆಗಲ ಮ್ಯಾಗ ಹಾಕೊಂಡ ಬಂದ ಚಣಲ್ಲ 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 ಹೊಡ್ಯಾಕತ್ಲಂದ್ರೆ ಗೊತ್ತಾಕತಿ ಕುಂಬಳಕಾಯಿ ಬೀಜ ತಿನ್ಸೋದು. ಅವ ಗುಂಡೆ ಹಾಕತ್ರಿ ಇವತ್ತೊಂದಿನ ಮುಗ್ಸಾಕ್ ಕೊಡ್ತಾನ್ರಿ ಅಂತಂದು ಹೇಳಿ ಎಷ್ಟು ದಿನ ಆತವ ಮತ್ತೆ. ಏಟ್ರಿ ಅವಂಗ ಮನ ಮರಿದು ಇರಕಿಲ್ಲ ನವಂಗ ಸಂಚಾರ ಇಸ್ಕೊಂಡೆ ಹಿಂಗ ಹೊರೆ ಮಾಡ್ದಂಗ ಗದಿಗಪ್ಪಜ್ಜನ ಮನ್ಯಾಗ ಕುಂತ ಹಿಂಗ ಮಾಡಕತ್ರ ಹೆಂಗ ಗತಿ ನಮ್ಮದೆ. ನಡಿ ಆ ಗದಿಗಪ್ಪಜ್ಜನ ಮನಿ ಹತ್ರ ಹೋಗಿ ಆ ಗದಿಗಪ್ಪಜ್ಜ ಇದ್ದಾರ ಇರ್ಲಿ ಬಿಟ್ರ ಬಿಡ್ಲಿ ಏನಾರ ತೊಟ್ಕೊ ಪಿಟ್ಕೊ ಅಂದಂದ್ರ ಬರಬರಿ ಬಾಯಿಗೆ ಅದ ಪ್ಯಾಚ ಏನೇ ಪೀಚ್ ಅದ ಪ್ಯಾಚ್ ಹಾಕಿಬಿಡೋಣ. ಇತ್ತಾಗ ಹೊರೇನು ಮಾಡ್ಕೊಡಲ್ಲ, ಇತ್ತಾಗ ಸಂಚಾರನೂ ಕೊಡುವಲ್ಲ. ಎತ್ತ ಅಂತ ಸಾಯ್ಬೇಕ ಇವ ನಾವು ಆಮಲ್ಲ ಇತ್ತಾಗ ಈ ಗುಂಡೆ ಇತ್ತಾಗ ನಡು ನಾವು ಸಿಕ್ಕೊಂಡು ಸೀರೆ ಉಟ್ಕೊಂಡಂಗೆ ಆಗೈತೆ ನೋಡಿ ಬಾಯಿ ನಮ್ಮದೆ. ಅದ ಅಂತಾನೆ ಇವ ನಾನು ಅದನ್ನ ಹೇಳಾಕ ಬಂದಿದ್ದೆ. ನೀನು ನಿನ್ನ ಸೊಸಿ ಹಿಂಗೆ ಕುಂಬಳಕಾಯಿ ಬೀಜ ಅದ ಇದು ಅನ್ಕೊಂತ ನಿಂತ್ರಲ್ಲ, ಮತ್ತೆ ನನಗದ ನೆನಪ ಹಾರ್ತ ನೋಡು. ಹಾರ್ತತಿ ಬಿಡುವ, ಹಾರ್ತತಿ ನಿನಗ ನೆನಪ ಹಾರ್ತತಿ. ಇವ ನಡಿ ಹೋಗೋಣ ನಡಿ ಆ ಗದಿಗಪ್ಪಜ್ಜನ ಮನೆಗೆ ಹೋಗಿ ಕೇಳೋಣ ಗುಂಡೆ ಅಂದೆ. ಏನು ನಿಂದ ಹಾಕಿಕತಿ ಸ್ವಚ್ಛ ಹೇಳ್ಬಿಡೆ. ಎಲ್ಲ ಸಂಚಿಗಾರ ಕೊಡು 1500 ರೂಪಾಯಿ. ಈಗ ಎಷ್ಟು 1000 ರೂಪಾಯಿ ಕೊಟ್ಟೇವಿ, 2000 ಕೊಡು ನಮಗೆ. ಮತ್ತೆ ಇಷ್ಟು ದಿನ ರೊಕ್ಕ ಇಟ್ಕೊಂಡಿರಿ, ಬಡ್ಡಿ ಕೊಡೋದಕ್ಕೆ ಬಡ್ಡಿ ಕೊಟ್ಟೆ ನಮ್ಮದು ಸಂಚಿಗಾರ ಮುಗಿಸು ಅಂತಂದು ಹೇಳೋಣ. ಹಂಗೆ ಹೇಳೋಣ ಅಂದ್ರೆ ಕೊಡ್ತಾನೆ ಸದ್ಯಕ್ಕವ ಕೊಡ್ತಾನ. ಕೊಡ್ತಾನೆ ಬಿಡ್ತಾನೆ ಅವಂಗ ಬಿಟ್ಟಿದೆ. ನಾವು ಕೇಳ್ಬೇಕು ಹಂಗೆ ಮುಂಬುಷನ್ ಹೆಂಗೆ ಸಂಚಿಗಾರ ಹೋಗಿ ಕೊಡ ಅಂತಂದ್ರೆ ಮತ್ತೆ ಕೊಟ್ಟಿದ್ದು ರೊಕ್ಕ ಹೊಳ್ ಕೊಟ್ಟೆ ಮತ್ತೆ ಇಷ್ಟು ದಿನ ಎದಕ್ಕಾರ ಬಳಸ್ಕೊಂಡೆ ಕೊಡ್ತಾರೆ ಮತ್ತೆ. ನೀನು ಬೇಕಿ ಆದ್ರೆ ನಿಂದೆ ತಲಿ ಬಿಡ ಸರ್ಜಕ, ತಲಿ ನಿಂದ ಮತ್ತೆ ನನ್ನ ತಲಿ ಅಂದ್ರೆ ಏನು ಅನ್ಕೊಂಡಿ ನೀನು? ಶೋರ್ಪರ ತಲಿ ನಂದೆ. ಏನ ಶೂರ್ಪರ ಅಂದ್ರೆ ಹಂಗಂದ್ರೆ ಏನು ಸರ್ಜಕ? ಇವ ನಮ್ಮ ಪಿಕ್ ಏನ ಅಂತಿರ್ತಾಳವ, ಇವ ಶಾರ್ಪ್ನರ್ ಶೂರ್ಪನರ್ ಅಂತಂದು ಏನ ಅಂತಿರ್ತಾಳ. ಒಟ್ಟು ನಾನು ಹಂಗೆ ಶೂರ್ಪನರ್ ನಾನು. ಇವ ಏನು ಬಿಡುವ ಸಸಿ ಬಂದಿಂದ ಇಂಗ್ಲೀಷ್ ಕಲಿಯಾಕತ್ತಿ, ಎಲ್ಲ ಮಾತಾಡಕತ್ತಿ, ಕುಂಬಳ ಬೀಜನೂ ತಿನ್ನಾಕತ್ತಿ. ಏನಿನ್ನು ನಮ್ಮ ಕೈಗೆ ಸಿಗಂಗಿಲ್ಲ ಇನ್ನು ಸರೋಜಕ್ಕ ಅಂದ್ರೆ ಹೊಳೆ ನೋಡಂಗಿಲ್ಲ ನಮ್ಮನೆ. ಸರಿ ಸರೋಜಿ ಮೇಡಮ್ಮರ್ ಬಂದ್ರೆ ಅಂತಂದು ದುಡಿಯೋ ಬಿಡ್ತಾರಲ್ಲ ಮತ್ತೆ. ಇನ್ನೇನು ಇಂಗ್ಲೀಷ್ ಪೀಸ್ ಕಲಿತಿ ಅಂದ್ರೆ ಅಂತಾಗಿತ್ತಾಗ 2 ಆಳುಗಳು ಬರ್ತಾವ ಏನ. ಬಾಡಿ ಗಾರ್ಡ್ಸ್ ಅಂತಾರಲ್ಲ, ಪಿಕ್ಚರ್ನಾಗ ಇರ್ತಾವಲ್ಲ ಕರೆ ಹಿಂಗೆ ಕೊಂಡಿರ್ತಾರೆ. ಅವರು ಏನಾದ್ರು ಬರ್ತಾರೆ ಮತ್ತೆ. ಹೌದಲ್ಲ ಸರ್ಜಿಕಾಯ್ ಬಂದ್ರು ಬರ್ಬೋದು, ಬರ್ಬೋದೆ ಹೇಳಕ್ಕಾಗಂಗಿಲ್ಲ. ಮತ್ತು ಕುಂಬಳ ಬೀಜನ ತಿನ್ನಾಕತ್ತಿ, ಇಂಗ್ಲೀಷ್ ಪೀಸ್ ಕಲಿಯಾಕತ್ತಿ. ಹಿಂಗೆ ಸ್ವಚ್ಛಿ ಮತ್ತೆ ಎಲ್ಲ ಹೇಳ್ಕೊಡ್ತಾಳೆ. ಮತ್ತು ಇತ್ಲಾಗ 2 ಜೋಳಿಗೆನ ಕಟ್ಟಿಸ್ಕೊಂಡು ಜೋಳಿಯಾಗ ಕುಂತ ತುಗ್ಯಾಡಕತ್ತಿ ಗಾಳ್ಯಾಗ. ಮತ್ತೆ ಇನ್ನೇನೈತಿವ ನಿಂದಾರ? ಮತ್ತೆ ನಾ ಅಂದ್ರೆ ಏನು ಅನ್ಕೊಂಡಿ ನೀನು? ಕಲ್ಲಮ್ಮ ನಡಿ ಗದಿಗಪ್ಪಜ್ಜನ ಮನೆ ಹತ್ರ ಹೋಗು ನಡಿ. ನಡಿ. ಪಿಕಮ್ಮ ಅಲ್ಲೇ ಇಡುವ ಕುಂಬಳ ಬೀಜ ಅಲ್ಲೇ ಇಡ, ಹೊಳೆ ಬರ್ತೀವಿ, ಒಂದು ಈಟ ಕೆಲಸ ಐತೆ. ಯಾರು ಬಂದ್ರೆ ನಮ್ಮ ಅತ್ತೀರಿಲ್ರಿ, ಹಿಂದಾಗಡೆ ಬರ್ರಿ ನೀವು ಅಂತಂದು ಹೇಳ ಪಿಕಮ್ಮ. ಹಂಗ ಒಳಗೆ ಬಂದ ಕುಂದ್ರು ಬರ್ರಿ, ಜ್ಯೂಸ್ ಕುಡಿತೀರ, ಕಾಫಿ ಕುಡಿತೀರ, ಮಜ್ಜಿಗೆ ಕುಡಿತೀರ, ನೀರು ಕುಡಿತೀರ ಅಂತಂದು ಒಳಗೆ ಕರ್ಸ್ಕೊಂಡು ಕುಂದ್ರಸ್ಕೊಂಡು ಮತ್ತೆ ಅವ್ರ ಕಳುಗಳು ಮಾಡ್ಕೊಂಡು ಹೋಗಿ ಕುಂತ್ಕಿಂತೀವಿ. ಮತ್ತೆ ಇಲ್ಲಿ ಭಿಕ್ಷಾ ಪಾತ್ರೆ ಇಟ್ಕೊಂಡೆ ಹಂಗೆ ಯಾರು ಬಂದ್ರೆ ಇಲ್ರಿ ನಮ್ಮ ಮನ್ಯಾಗ ಯಾರು ಅಂತಂದು ಒಳಗೆ ದುಡಿ ಕದ ಹಾಕ. ಇವ ಸನಜಕ ನಡಿಯ. ಎಲ್ಲಾರ ಮನೆ ಬಿಟ್ಟೆ ನಿಮ್ಮ ಮನೇನ ಹುಡ್ಕೊಂತ ಬರ್ತಿದ್ದಾರೆ ಕಾಡ್ರೆ. ನಡಿ ಒಂದು ರೀತಿಯೇ. ಅಂತ ಪಿಕಮ್ಮ ಬರ್ತೈತವ. ಪಿಕಮ್ಮನು ಚಲೋ ಅದಾಳ, ಈ ಅತ್ತೆವನು ಚಲೋ ಅದಾಳ. ಏನು ಇಬ್ಬರದಾಗ ಆಕೆ ಅತ್ತೆ ಅಂತ ಈಕೆ ಸೊಸಿ ಅಂತ, ಇಲ್ಲ ಈಕೆ ಸೊಸಿ ಅಂತ ಆಕೆ ಅತ್ತೆ ಅಂತ. ಒಬ್ಬನು ತಗ ಏನೇನು ಆಕಿ ಕತಿ ಐತೆ ದೇವ್ರ ಪರಮಾತ್ಮ ಗೊತ್ತ. ಏನ್ಲೇ ಸರ್ ಕಲ್ಲಮ್ಮ ಏನೇ ನಮ್ಮ ಪಿಕಮ್ಮನ ಬಗ್ಗೆ ಏನೋ ಮಾತಾಡತ್ತಿಯಲ್ಲ? ಏನಿಲ್ಲವ ಇವ ನಡಿ ಗದಿಗಪ್ಪಜ್ಜನ ಮನೆ ಹತ್ರ ಹೋಗೋಣ. ಹೋಗಿ ಅವ್ರದ್ದು ಏನೇನೈತೆ ಅಕ್ಕಿ ಕತಿ ಏನು ಅಂತಂದು ನಾವು ಗುಂಡಣ್ಣನ ತಲೆಗೆ ಬರೋಬ್ಬರಿ ಸಗಣಿ ಮೇತೆ ಆದ್ರೆ ಕೇಳೋಣ. ಅಲ್ಲಪ್ಪ ಹಿಂಗೆ ಮಾಡಕತ್ತಿಯಲ್ಲ ನೀನು ಏಟ್ರ ನಿಂಗೆ ಮನುಷ್ಯತ್ವ ಅನ್ನೋದು ಐತನೆ ಗದಿಗಪ್ಪಜ್ಜ? ಹೋಗು ಅಂತ ಗದಿಗಪ್ಪಜ್ಜ ಅಂದೆ ನೋಡ. ಗದಿಗಪ್ಪಜ್ಜ ಹಿಂಗೇನಾರ ಅಂದ್ವಿ ಅಂದ್ರೆ ನಮ್ಮನ್ನ ಅಲ್ಲಿಂದ ಬಾರ್ಕೊಂಡು ತೊಗೊಂಡು ಹೊಡ್ಕೊಂತ ಬರ್ತಾನೆ. ಏನೇ ಯಾಕೆ ಹೆಂಗೈತಿ ನಿಮಗೆ ಮನೆ ಹತ್ರ ಬಂದು ಹಿಂಗೆ ಗದಿಗಪ್ಪಜ್ಜ ಹಂಗೆ ಹಿಂಗೆ ಅಂತಂದು ಅನ್ನಕತ್ತಿರಲ್ಲ ಅಂತಂದೆ ಪಂಚಾಯತಿನ ಕೂಡಿಸ್ತಾನ ಕೂಡ್ಸಿದ್ರೆ ಕೂಡ್ಸೋದ ಅದು ಕೂಡ್ಸೋದ ಅದೇ. ಅವತ್ತೊಂದಿನ ಅವ್ರಿಗೆ ಕರ್ಕೊಂಬಂದಿವಿ ಅಂತಂದು ನೋಡ್ತೀಯ, ಇನ್ನು ಮನುಷ್ಯನಾಗ ಇಟ್ಕೊಂಡು ಇಂಥ ಶಾಪಿಸ್ತದ ಮುದುಕ. ನಾಳೆ ಸತ್ರ ಅದಕ್ಕೆ ಯಾರ್ಯಾರು ಬರಂಗಿಲ್ಲವ ಸುತ್ಕೊಂಡೋಗಿ ಒಂದು 4 ಮಂದಿ ಏರ್ಕೊಂಡು ಹೋಗಿ ಅಲ್ಲೇ ಗುದ್ದು ತೆಗೆದು ದೂಡಿ ಬರ್ತಾರೆ.
ಕೆಟ್ಟ ಮತ್ತು ಊಟ ಮೂಳ್ತನ ಇದ್ರೆ ಮತ್ತೆ ಯಾರು ಸತ್ತಿದ ಚಲೋ ಆತ ಬಿಡ. ಇವ ಹೋದ ಭೂಮಿಗೆ ಬಾರಾಗಿತ್ತವೆ. ಯಾವ ಮಂದಿ ಊಟ ಸಂಚಾರ ಇದ್ದಿಲ್ಲ ಏನಿಲ್ಲ ಅಂತ ನಂತರ ಮಂದಿ ಸತ್ತಿಂದ. ಹೌದಲ್ಲ ಕಲ್ಲಮ್ಮ? ಇದ್ರ ನನ್ನಂಗಿರ್ಬೇಕ ಕಲ್ಲಮ್ಮ. ಮಂದಿ ಕೂಟ ನಾನು ನೋಡುವ ನಾನೇ ನಿಂತಿದ್ದ ಗಿಡನು ಎಡ್ಸಿ ಮಾತಾಡ್ಸಿ ಬರಕ್ಯದ ನಾನು. ಹಂಗ ಒಂದೇ ನೋಡ್ಲಿ ಸರೋಜಕ್ಕ ನಾನು. ಹೌತವ್ರೇವ ನೀನು ಒಂದೇ ನೋಡ್ಲಿ ಸರೋಜಕ್ಕ ಅನ್ನೋದು ನನಗೆ ಗೊತ್ತಿಲ್ಲ ಸರೋಜಕ್ಕ. ನಡಿ ಹೋಗೋಣ. ಕರೀಲೆ ದಮಣ್ಣನ ದಮಣ್ಣ ಅಂತ ನೋಡ. ಗುಂಡಣ್ಣನ ಕರೀಲೆ. ಸೇಕಿನ ಕಲ್ಲಮ್ಮ ಹಾಗ ಮತ್ತೆಲ್ಲಿ ಕರಿತಿ ಬಿಡೆ. ಒಂದು 5 ಮಂದಿ ಮುತ್ತೈದರನ್ನ ಒಂದತ್ತಿಟ್ಟು ಬರೋಣ ನಡಿ. ಒಂದತ್ತಿಟ್ಟು ಅವ್ರಿಗೆ ಉಡಿ ಪಡಿ ತುಂಬಿಂದ ಇದು ಅಜ್ಜಾರನ ಇದು ಕೇಳೋಣ ಟೈಮಿಂಗ್. ಇವಾಗ ಕರಿಬೇಕು ಏನಿಲ್ಲ ಅಂತಂದೆ. ಮತ್ತು ಮುತ್ತೈದರಿಗೆ 5 ಮಂದಿಗೆ ಊಟಕ್ಕೆ ನೀಡಿ ಕಡಬು ಪಡಬು ಮಾಡಿ ಗೋಧಿ ಹುಗ್ಗಿ ಪಡಿದಿ ಹುಗ್ಗಿ ಅಕ್ಕಿ ಹುಗ್ಗಿ ಪಗ್ಗಿ ಹುಗ್ಗಿ ಮಾಡಿ ಮುತ್ತೈದರನ್ನ ಉಣಿಸಿ ಮತ್ತು ಒಂದತ್ತಿಟ್ಟಿರ್ತೇವಲ್ಲ ಅವ್ರು ಬಂದು ಉಂಡು ಹೋಗಿಂದ ಮತ್ತು ಕರೆದ ತಡಿ ಗುಂಡಣ್ಣನೇ. ಗೌರಣ ತಗ ಕರಿತೀನಿ ತಡಿ ಕರಿತೇನೆ. ನೀನು ಹೋಗ್ಬೇಕು ಎಲ್ಲದಕ್ಕೆ ಹಿಂಗೆ ನಕಲಿ ಮಾಡ್ಕೊಂತ. ಗುಂಡಣ್ಣ ಗುಂಡೇನು ಗುಂಡಣ್ಣ ಗುಂಡಣ್ಣ ತುಂಬ ಪೆರೆಂಡಣ್ಣ. ಗುಂಡಣ್ಣ ಗುಂಡಣ್ಣ ತುಂಬ ಪೆರೆಂಡಣ್ಣ. ಕೂಗು ಕೋಳಿಗೆ ಖಾರ ಮಸಾಲೆ ಮೇಯ ಮೇಕೆಗೆ ಮಿರ್ಚಿ ಮಸಾಲೆ. ಗುಂಡು ಇದ್ದಾರೆ ಗುಂಡು ಒಳಗೆ ಹೋಗೋದೆ. ಗುಂಡಣ್ಣ ಗುಂಡಣ್ಣ ತುಂಬ ಫ್ರೆಂಡಣ್ಣ. ಗುಂಡು ಇದ್ದಾರೆ ತುಂಡು ಒಳಗೆ ಹೋಗೋದು. ಗುಂಡಣ್ಣ ಗುಂಡಣ್ಣ ಹೊರಗೆ ಬಾರಣ್ಣ. ಗುಂಡಣ್ಣ ಹೊರಗೆ ಬಾರಣ್ಣ. ಫುಗ ಅಲ್ಲೇ ಇಷ್ಟತನ ಏನೇ ನಾಟಕ ಬಳಸಿ ಮಾಡಿಲ್ವ? ಹಿಂಗೆ ಏನದೆ ಏನಂತಾರಲ್ರಿಪ್ಪ ಹಿಂಗ ಏನದೆ ಗಂಭೀರವಾಗಿ ಇರ್ತಾಳ ಅನ್ನರ್ಗತಿ ನಾಟಕ ಪರಿಚಯ ಮಾಡ್ಕೊಂತ ಬಂದೆ. ಇಲ್ಲೇ ಮತ್ತು ಅದೇನಾಗ ಅದೇ ಹಾಡು ಚಲೋ ಮಾಡಿಲ್ಲ. ಗುಂಡಣ್ಣ ತುಂಬ ಪೆರೆಂಡಣ್ಣ ಅಂತಂದೆ. ಬರಬ್ರಿ ಜಾಡಿಸಿ ಸಿಟ್ಟಿಲೆ ಕರಿಯುವಲ್ಲೇ. ಗುಂಡಣ್ಣ ಗುಂಡಣ್ಣ ನೋಡ ಹೊರಗರ ಬರ್ತಾನ. ಅವ್ಗೆ ಏಟರ ಕಬರು ಇರಕಿಲ್ಲ ನಮ್ಗೆ. ಯಾರ ಕರಿಯಾಕತ್ತಾರ ಹೊರಗೆ ಹೋಗ್ಬೇಕು ನಾನು ಅನ್ನೋದು ಅದಕ್ಕೆ. ಏಟರ ಮನುಷ್ಯತ್ವ ಗದಿಗಾಪಜ್ಜ ನೋಡ ಇಷ್ಟ ಯಾರ ಕರಿಯಾಕತ್ತಾರ ಹೊರಗೆ ಹೋಗ್ಬೇಕು ನಾನು ಅನ್ನೋದು ಅವಂಗರ ಗದಿಗಾಪಜ್ಜಿಗೆ ಐತನ ನೋಡಿ. ಹೋಗೋ ನೋಡ ತಗೆ ನಮ್ಮ ಕಲಾವತಿ ಹೋಗೋ. ಈಕ್ಯಾಕೆ ಬಂದ್ವ ಈಕೆ ಯಾರಿಷ್ಟ ಕಲಾವತಿ ಅದಕ್ಕೆ ನನ್ನ ಬಾಯಾಗ ಬಂದ್ಲಪ್ಪ. ನಮ್ಮ ಕಲ್ಲಮ್ಮ ಅನ್ನೋ ಬದ್ಲಿ ನಾನು ಕಲಾವತಿ ಅಂದೆ ನೋಡ. ಕಲ್ಲಮ್ಮ ನೀನ ಬಾರಿ ಬಿಡುವ. ನೀನೆ ಧೈರ್ಯಶಾಲಿ ನೀನು. ಶಾಕತಿಶಾಲಿ ಉಕ್ಕುತಿಶಾಲಿ ನೀನು. ಕರಿ ನೀನ ಕರಿ ಅಂದ್ರೆ ನಿಂದ ದನಿ ಗಡಸು ದನಿ ಐತಲ್ಲ ದೌಡ ಹೊರಗೆ ಬರ್ತಾನವ. ಕರಿ ಗುಂಡು ತಣ್ಣಗೇರ ಸರೋಜಕ್ಕ ಇದಕ್ಕೆ ನನ್ನ ಕಡೆ ಬಯಸ್ಕೊಂತೀಯ ನೀನು ಅಂದ ಅನಿಸ್ಕೊಳೋದೈ ಚಂದ ಹೇಳಿ ಅಂತಂದೆ. ತಣ್ಣಗೆ ಇರಕ ಒಲ್ಲೆತ್ತಾಗ ಏನಾರ ಅಂದೆ ಮತ್ತೆ ಈಗ ಏನಾರ ನತ್ಲೆ ಮಾರಿ ಹಿಂಗೆ ಪೂರ ಉಬ್ಬಿಸ್ಕೊಂಡು ಸೆಟ್ಕೊಂಡು ತಗೊಂಡು ಮೂಲೆ ನಿಂದಿರ್ತೀವಿ. ಕರಿಯವನ್ನ ಹೊರಗೆ ಬರ್ತಾನೆ ನೋಡವ. ಸರೋಜಕ್ಕ ಗದಿಗಪ್ಪ ಬಂದ ಹೊರಗೆ. ಗದಿಗಪ್ಪರ ಬರಲಿ ಅವರಪ್ಪರ ಬರಲಿ ಏನಾಗಬೇಕಾಗೈತಿ ಈಗ ನಮಗೆ. ಗದಿಗಪ್ಪ ಏನಾರ ನಮಗೆ ಸಾಲ ಕೊಟ್ಟಾನೆ. ಮತ್ತೆ ಏನಾರ ಬಂಗಾರ ಕೊಟ್ಟಾನೆ. ಹೆದರ್ಸಕ ಸುಮ್ಮನೆ ನೀನೆ ಕಲ್ಲಮ್ಮ. ನೀ ಯಾಕೆ ಎದ್ರಿ ತೊಗೊಂಡಕತ್ತೀವಿ ಸುಮ್ಮನೆ. ಗದಿಗಪ್ಪಜ್ಜ ಇವ ಗುಂಡಣ್ಣ ಇಲ್ಲನೆ. ಸರೋಜ ಅವ್ರ ಹಿಂದೆ ಕಲ್ಲಮ್ಮನಕ್ಕೆ ಅಲ್ವಾ? ನೀವು ಅದಕ್ಕೆ ನಮ್ಮ ಮನೆ ಹತ್ರ ಬಂದಿರಿ ನೀವು? ಅಲ್ಲ ಅಜ್ಜ ನಿಮ್ಮ ಮನೆಗೆ ಬರಬಾರ್ದು ಅಂತಂದು ಎಲ್ಲಾರ ಬೋರ್ಡ್ ಗಿಡ ಹಾಕಿದೆ ನೀನು? ಎಲ್ಲಾರ ಸಿಗ್ನೇಚರ್ ಏನಾರ ಹಾಕಿದ ನೀನೆ? ಏನೋ ಕಾಣಲಾರ್ದ ಮನೆ ನಿಂದೊಂದು ಐತಿ. ನಮ್ಮ ಮನೆ ಹತ್ರ ಅದಕ್ಕೆ ಬಂದಿರಿ ಅಂತ. ಗುಂಡಣ್ಣನ ಕರಿ ಒಂದಿಟ್ಟು ಕೆಲಸ ಐತಿ ನಮಗೆ ಅವನ ಹತ್ರ. ನೀನ ಹತ್ರ ಏನೇ ಕೆಲಸ ಇದೆಯಾ? ನಾವು ಮಾತಾಡೋಕ್ಕೂ ಬಂದಿಲ್ಲ ನಿನ್ನ ಹತ್ರ. ಹಚ್ಬಿಟ್ಟು ಅದೊಂದು ದೊಡ್ಡ ಒಬ್ಬನ ಮನೆ ಕಟ್ಟ್ಯಾನ ಊರಾಗೆ. ಯಾರು ಮನಿನ ಇಲ್ಲ. ನಾವು ಜೋಪಡ್ಯಾಗ ಇದೇವೆ ನೋಡೆ. ಯಜ್ಜ ಹಿಂಗೆ ಅಡ್ಡ ಚಟಿ ಬೇಡ. ನೀನು ಅಡ್ಡ ಚಟದಿ ನೋಡು ಮತ್ತೆ ನಿನ್ನ ಅಡ್ಡ ತೊಗೊಂಡು ಹೋಗ್ತಾರ. ಯವ್ವ ಸುಮ್ಮನಿರ ಸರೋಜಕ್ಕ. ಇದಕ್ಕೆ ಹಂಗೆ ಸಲ ಮಾತಾಡತ್ತೀವಿ. ಮುದಕ್ಕೆ ಅಡ್ಡ ಚಟಿ ಮೊದಲೇ ನಮ್ಮ ಹೊಲಕ್ಕೆ ಹೋಗ್ಬೇಕಂದ್ರೆ ಅವ್ನು ಮೇರೆಗೆ ಹಾಸಿ ಹೋಗ್ಬೇಕು. ನಾವು ಮೇಗಿನ ಮೇರೆಗೆ ಸುಮ್ಮನಿರ. ಇವ ಮತ್ತೆ ಅಲ್ಲಿದ ಜಾಗ ಬಂದ್ ಮಾಡಿದಂದ್ರೆ ಮತ್ತೆ ನಾವು ಹಿಂಗಾಸಿ ಸುತ್ತಾಕಿ ಇದು ಅವ್ರ ಮ್ಯಾಗ ಹಾಸಿ ಹೋಗ್ಬೇಕು ನಾವು. ಇವತ್ತಾಗ ಗದಿಗೆಪ್ಪಜ ಗುಂಡಣ್ಣ ಇಲ್ಲ ಜ ಏನವಾ ಸರೋಜವ ಏನ ಬಾಯಿ ಭಾಳ ಮುಂದೆ ಹೊಂಟತ್ತಲ್ಲ. ಯಜ ಯಾ ಮುಂದೆ ಇಲ್ಲ ಹಿಂದೆ ಇಲ್ಲ. ನನ್ನ ಬಾಯಿ ಈರಲ್ಲಿ ಐತಿ. ಗುಂಡಣ್ಣನ ಕರಿ ಏಪ್ಪ ಒಂದಿಟ ಕೆಲಸ ಐತಿ ನಮ್ದು ಅವನ ಹತ್ರ. ಹ್ಞೂ ಯಜ ಗುಂಡಣ್ಣನ ಹತ್ರ ಒಂದಿಟ ಕೆಲಸ ಐತೆ. ಇದ್ರ ಕರಿ ಏಪ್ಪ ಒಂದಿಟ ಅರ್ಜೆಂಟ್ ಐತಿ ಯಜ. ಗದಿಗೆಪ್ಪಜ ಕರಿ ಯಜ ಒಂದಿಟ. ಇಲ್ಲವ ಊರಿಗೆ ಹೋಗ್ಯಾನವ ನಿನ್ನೆ. ಅವ್ನ ಹೆಂಡತಿಗೇನ ಭಾಳ ಆರಾಮಿಲ್ಲ ಅಂತ. ಹೋಗಿ ಬರ್ತಾನೆ ರೀ ಒಂದು 5-6 ದಿನ ಗದಿಗೆಪ್ಪ ಜಾರ ಅಂತಂದು ಹೇಳಿ ಹೋಗ್ಯಾನ. ಏನ ಗುಂಡಣ್ಣ ಗುಂಡ್ಯಾ ಊರಿಗೆ ಹೋಗ್ಯಾನ?
4-5 ದಿನ ಬರಂಗಿಲ್ಲ. ಹೋಗು ನಮ್ಮ ಮಂಜಾಳ ಹೋಗ್ಲಿ, ಅವ್ನು ಹೋದಾರ ಹೊಳ್ದಂಗಾಗ್ಲಿ. ನೋಡು ಮಾರಯ್ಯ, ಅಲ್ಲ ನನ್ನ ಹತ್ರ ರೊಕ್ಕ ಇಸ್ಕೊಂಡು ಹಿಂಗೆ ಜೂಟ್ ಆದ್ರೆ ಏನು ಮಾಡ್ಲಿಪ್ಪ ನಾನು. ಮಲ್ಲವ್ವ ನನ್ನ ಕಚ ಕಚ ಕಡದೆ ಹಿಡಿಗಿನ ತುಂಬ್ತಾಳೆ ಏನ.